ನಮಸ್ಕಾರ. ಎನ್ಆರ್ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಭದ್ರಾ ನದಿಯಲ್ಲಿ ನಿರ್ಮಿಸಿರುವ 38.50 ಕೋಟಿ ರೂಪಾಯಿ ವೆಚ್ಚದ ಹೊನ್ನೇಕೊಡಿಗೆ ನರಸಿಂಹರಾಜಪುರ ಸಂಪರ್ಕ ಸೇತುವೆಯ ಕಾಮಗಾರಿ ಸಂಪೂರ್ಣ ಮುಕ್ತಾಯಗೊಂಡಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ. ಶ್ರೀನಿವಾಸ್ ಸಂತಸ ವ್ಯಕ್ತಪಡಿಸಿದರು. ಅವರು ಶುಕ್ರವಾರ ಪಟ್ಟಣದಿಂದ ಪ್ರವಾಸಿ ಮಂದಿರದಿಂದ 3 ಕಿಲೋಮೀಟರ್ ದೂರದ ಭದ್ರಾ ನದಿಯಲ್ಲಿ ನೂತನವಾಗಿ ನಿರ್ಮಿಸಿರುವ 38 ಕೋಟಿ ರೂಪಾಯಿ ವೆಚ್ಚದ ಹೊನ್ನೇಕೊಡಿಗೆ ನರಸಿಂಹರಾಜಪುರ ಸಂಪರ್ಕ ಸೇತುವೆ ಕಾಮಗಾರಿ ಸಂಪೂರ್ಣ ಮುಗಿದಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಎಡೆಹಳ್ಳಿಗೆ ನರಸಿಂಹರಾಜಪುರ ಎಂಬ ಹೆಸರು ನಾಮಕರಣ ಮಾಡಿ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೊನ್ನೇಕೊಡಿಗೆ ಸಂಪರ್ಕ ಸೇತುವೆ ಮಾಡಿಸಿಕೊಡಲು ಮನವಿ ಮಾಡಿದ್ದೆ. ಸಿದ್ದರಾಮಯ್ಯ ಅವರು 20 ಕೋಟಿ ಮಂಜೂರು ಮಾಡಿ 2017ರಲ್ಲಿ ಸೇತುವೆಗೆ ಶಂಕುಸ್ಥಾಪನೆ ಮಾಡಿದ್ದರು. ಆದರೆ 4 ವರ್ಷ ಕಾಲ ಕೋವಿಡ್ ವ್ಯಾಪಿಸಿದ್ದರಿಂದ ಕಾಮಗಾರಿ ವಿಳಂಬವಾಗಿತ್ತು. ಶೀಘ್ರದಲ್ಲೇ ಈ ಸೇತುವೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುತ್ತಿದ್ದಾರೆ. ನರಸಿಂಹರಾಜಪುರ ಪಟ್ಟಣದ ಪ್ರವಾಸಿ ಮಂದಿರದಿಂದ ಈ ಸೇತುವೆಗೆ ಬರಲು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ಆಗಿದೆ. ಸೇತುವೆ ಹಾಗೂ ರಸ್ತೆ ಕಾಮಗಾರಿಗೆ ಸಿದ್ದರಾಮಯ್ಯ ಅವರು 44.50 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತದ ಹಣವನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಹೇಳುತ್ತೇನೆ. ಈ ಹಿಂದೆ ಹೊನ್ನೇಕೊಡಿಗೆ ಗ್ರಾಮ ಪಂಚಾಯಿತಿಯ ಸಾವಿರಾರು ಜನರು ನರಸಿಂಹರಾಜಪುರಕ್ಕೆ ಬರಬೇಕಾದರೆ 19 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕಾಗಿತ್ತು. ಈಗ ಹೊನ್ನೇಕೊಡಿಗೆ ಸಂಪರ್ಕ ಸೇತುವೆಯಿಂದ ಕೇವಲ 3 ಕಿಲೋಮೀಟರ್ಗೆ ಪಟ್ಟಣಕ್ಕೆ ಬರಬಹುದು. 14 ಕಿಲೋಮೀಟರ್ ಉಳಿತಾಯವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಮಾಜಿ ಸದಸ್ಯ ಸುನೀಲ್ ಕುಮಾರ್, ಕಾಫಿ ಬೆಳೆಗಾರ ನಾರಾಯಣಮೂರ್ತಿ ಇದ್ದರು. 35 ಕೋಟಿ ವೆಚ್ಚದಲ್ಲಿ ಇದನ್ನು ಮಾಡಿದ್ದೀವಿ. ನಾವು ಪ್ರಾರಂಭ ಆಗಿದ್ದು 20 ಕೋಟಿ ಅಂತ, ಆಮೇಲೆ 35 ಕೋಟಿ ಖರ್ಚಾಯ್ತು. ಇದಕ್ಕೆ ಅದು ಮಾಡಿದ್ದೀವಿ. ಇದು ನೋಡೋಣ ಅಂತ ಬಂದೆ, ಯಾಕೆಂದರೆ ಮುಖ್ಯಮಂತ್ರಿಯವರು ನರಸಿಂಹರಾಜಪುರಕ್ಕೆ ಬರ್ತಿದ್ದಾರೆ, ಇಲ್ಲಿ ಉದ್ಘಾಟನೆ ಮಾಡಿ ಬರ್ತಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದೀವಿ. ನೋಡಿ ಭಾರಿ ಸಂತೋಷ ಆಯಿತು. ಬಹುಶಃ ಅವರಿಗೂ ಭಾರಿ ಸಂತೋಷ ಅಂತ ಕಾಣುತ್ತೆ. ಇದು ಒಂದು 30 ಕೋಟಿ ಆಯಿತು. ಅಲ್ಲಿಂದ ರೋಡಿಗೆ ನರಸಿಂಹರಾಜಪುರ ಕನೆಕ್ಟಿಂಗ್ ರೋಡಿಗೆ ಕೂಡ 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಅದಕ್ಕೆ ಸರ್ಕಾರ ಕೊಟ್ಟಿದ್ದಾರೆ. ಒಟ್ಟಾರೆ ಈಗ ಹೇಳೋದಾದರೆ ಮೊದಲು ಹೊನ್ನೇಕೊಡಿಗೆ ಅವರು ನರಸಿಂಹರಾಜಪುರ ಬರಲಿಕ್ಕೆ ಸುಮಾರು 25 ಕಿಲೋಮೀಟರ್ ಸುತ್ಕೊಂಡು ಬರ್ತಾಯಿದ್ರು. ಈಗ ಬರೀ 2-3 ಕಿಲೋಮೀಟ್ರಲ್ಲಿ ಹೋಗ್ತಾರೆ. ಮಕ್ಕಳು ಸ್ಕೂಲಿಗೆ ಹೋಗೋರಿಗೆ, ವಯಸ್ಸಾದ್ರೆ ಬರಲಿಕ್ಕೆ ಭಾರಿ ಅನುಕೂಲ ಆಯಿತು ಅವರಿಗೆಲ್ಲ. ಅದರಿಂದ ಇದೆಲ್ಲ ನಾವು ಸಿದ್ದರಾಮಯ್ಯ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇದೊಂದು ಸಣ್ಣ ಊರಿಗೆ ಬಂದು ನಮಗೆ ಇವತ್ತೊಂದು ದೊಡ್ಡ ಕೊಡುಗೆ ಕೊಟ್ಟು ಹೋಗಿದ್ದಾರೆ ಅಂತ ನಮ್ಗೆ ಭಾರಿ ಸಂತೋಷ ಆಗಿದೆ. ಕಳೆದ 12 ದಿನದಿಂದ ತಾಲೂಕು ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿಯವರು ಭೂಮಿಗಾಗಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಶುಕ್ರವಾರ ಜಿಲ್ಲಾಧಿಕಾರಿ ನಾಗರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಭರವಸೆ ನೀಡಿದ್ದರಿಂದ ದಲಿತ ಸಂಘರ್ಷ ಸಮಿತಿಯವರು ಧರಣಿ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ನಾಗರಾಜ್ ಅವರಿಗೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ತರೀಕೆರೆ ಎನ್. ವೆಂಕಟೇಶ್ ತಮ್ಮ ಬೇಡಿಕೆ ಪತ್ರವನ್ನು ಓದಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕಾರ ಮಾಡಿದ ಜಿಲ್ಲಾಧಿಕಾರಿ ನಾಗರಾಜ್ ಮಾತನಾಡಿ, ಅರಣ್ಯ ಹಾಗೂ ಕಂದಾಯ ಭೂಮಿಗಳ ಜಂಟಿ ಸರ್ವೆ ಕಾರ್ಯ ನಡೆಯುತ್ತಿದೆ. ಸರ್ವೆ ಕಾರ್ಯ ಆದ ನಂತರ ಕಂದಾಯ ಭೂಮಿಯು ಜಿಲ್ಲಾಧಿಕಾರಿಗಳ ವಶಕ್ಕೆ ಬರುತ್ತದೆ. ಸರ್ವೆ ಕಾರ್ಯವು ಮೇ ತಿಂಗಳ ಒಳಗೆ ಮುಕ್ತಾಯವಾಗಬಹುದು. ಜಂಟಿ ಸರ್ವೆ ಕಾರ್ಯವಾಗದೆ ಈಗಲೇ ಏನನ್ನೂ ಹೇಳಲು ಸಾಧ್ಯವಾಗುವುದಿಲ್ಲ. ಮೇ ತಿಂಗಳವರೆಗೆ ನಮಗೆ ಅವಕಾಶ ನೀಡಿ ಧರಣಿ ವಾಪಸ್ಸು ಪಡೆಯಿರಿ. ದಲಿತರಿಗೆ 50% ಭೂಮಿಯನ್ನು ಮೀಸಲು ಇಡಬೇಕಾಗಿದೆ. ಆದರೆ ಕಂದಾಯ ಭೂಮಿ ಅರಣ್ಯಕ್ಕೆ ಹೋಗಿದ್ದರೆ ಅದನ್ನು ವಾಪಸ್ಸು ಪಡೆಯಬೇಕಾದರೆ ಬದಲಿ ಭೂಮಿ ನೀಡಬೇಕು. ಕಾನೂನಿನ ತೊಡಕು ಸಹ ಇದೆ. ಸೊಪ್ಪಿನ ಬೆಟ್ಟ, ಗೋಮಾಳ ಎರಡೂ ಒಟ್ಟಾಗಿದೆ. ಇದನ್ನು ಸರ್ವೆ ಮಾಡಿದ ನಂತರ ಬೇರೆ ಮಾಡಬೇಕಾಗಿದೆ. ಗೋಮಾಳ ಭೂಮಿ ದಲಿತರಿಗೆ ನೀಡಬಹುದು. ಆದ್ದರಿಂದ ಧರಣಿ ನಿಲ್ಲಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳ ಭರವಸೆ ಮೇಲೆ ಧರಣಿ ನಿಲ್ಲಿಸುತ್ತೇವೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ತರೀಕೆರೆ ಎನ್. ವೆಂಕಟೇಶ್ ಘೋಷಿಸಿದರು. ಈ ಸಂದರ್ಭದಲ್ಲಿ ತರೀಕೆರೆ ಉಪವಿಭಾಗಾಧಿಕಾರಿ ನಟೇಶ್, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ಮಾಲತಿ, ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ಕಂದಾಯ ಇಲಾಖೆಯ ಅಧಿಕಾರಿಗಳು ಇದ್ದರು. ಈಗಾಗಲೇ ಏನು ಅಕ್ರಮ ಸಾಗುವಳಿ ಮಾಡ್ತಿದ್ದಾರೆ ಅದು ಕೂಡ ಮಾರ್ಕಾಗುತ್ತೆ. ಈಗಾಗಲೇ ಏನು ಮನೆ ಕಟ್ಟಿಕೊಂಡು ಯಾವುದೇ ದಾಖಲೆ ಇಲ್ಲದೆ ವಾಸ ಮಾಡ್ತಾ ಇದ್ದಾರೆ ಅದು ಕೂಡ ದಾಖಲಾಗುತ್ತೆ. ಒಂದು ಸರ್ವೆ ನಂಬರಲ್ಲಿ ಇಡೀ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಸೊ ಬಹುಶಃ ಜಾಯಿಂಟ್ ಸರ್ವೆ ಆದಮೇಲೆ ಅದು ಕೊಪ್ಪ ಅರಣ್ಯ ವಿಭಾಗದಲ್ಲಂತೂ ಭಾಳ ಸ್ಪೀಡಾಗಿ ನಡೀತಾ ಇದೆ. ಸ್ಪೆಷಲ್ ಫಾರೆಸ್ಟ್ ಆಫೀಸರ್ಸು ಎಲ್ಲ ಜಾಯಿಂಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೊಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಯಾಕೆ ಸ್ಪಷ್ಟವಾದ ಚಿತ್ರಣ ಸಿಗಬೇಕು? ನಾನು ಅರಣ್ಯ ಭೂಮಿಯಲ್ಲಿ ನಿಮ್ಮನ್ನು ಇವತ್ತು ಕೂರಿಸಿದ್ರು ನಾಳೆ ಬಂದು ಎಬ್ಬಿಸ್ತಾರೆ.
ನೀವು ಒಂದು ಕೈಯಿಂದ ಕೊಟ್ಟರೆ ಇನ್ನೊಂದು ಕೈಯಿಂದ ಕಿತ್ಕೊಂಡ್ರಿ ಅನ್ನೋದು ನಿಮ್ಮ ಮಾತು ಬರ್ತದೆ. ಸೊ ಹಾಗಾಗಿ ಸ್ಪಷ್ಟತೆ ಇರಲಿ ಅನ್ನೋ ದೃಷ್ಟಿಯಿಂದ ಬಹುಶಃ ಜಾಯಿಂಟ್ ಸರ್ವೆ ಆದರೆ ಒಂದು ನೀವು ಹೇಳಿದಂಗೆ ಈ ಫಾರ್ಮ್ 2 ಏನಿದೆ ತೋರಿಸ್ತಾ ಇದ್ರಲ್ಲ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತೈತೆ. ನೀವು ತೊಗೊಂಡ್ರೆ ಅದನ್ನು ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ ಪ್ರಕಾರ ಇದಾಕಿದ್ರಲ್ಲ ಇದೆ ಸರ್. ನರಸಿಂಹರಾಜಪುರ ತಾಲೂಕಿನ BH ಕೈಮರ ನಾರಾಯಣ ಸಮುದಾಯ ಭವನ ಸಮೀಪದ ರಸ್ತೆಯಲ್ಲಿ ಕೋಲಾರಕ್ಕೆ ಹೋಗುವ ಸರ್ಕಾರಿ ಬಸ್ಸು ಗುರುವಾರ ರಾತ್ರಿ 9:30 ಗಂಟೆಗೆ ಕೆಟ್ಟು ನಿಂತಿದೆ. ಬಸ್ ಸ್ಟಾರ್ಟ್ ಆಗುತ್ತಿದ್ದರೂ ಮುಂದಕ್ಕೆ ಹೋಗುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಬಸ್ಸಿನ ಚಾಲಕ ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯ ಇಂದಿರಾ ರಘು ಅವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಇಂದಿರಾ ನಗರದ ರಘು ಹಾಗೂ ನಿತ್ಯಾನಂದ ಅವರು ಬಾಗಿಲು ಹಾಕಿದ್ದ ಗ್ಯಾರೇಜ್ ವೆಲ್ಡಿಂಗ್ ಶಾಪ್ಗಳನ್ನು ತೆಗೆಸಿ ಬಸ್ ರಿಪೇರಿ ಮಾಡಲು ನೆರವಾಗಿದ್ದಾರೆ. ರಾತ್ರಿ 12 ಗಂಟೆಗೆ ಬಸ್ ರಿಪೇರಿ ಆಗಿದೆ. ಆಪದ್ಬಾಂಧವರಂತೆ ಆಗಮಿಸಿದ ರಘು ಹಾಗೂ ನಿತ್ಯಾನಂದ ಅವರನ್ನು ಬಸ್ಸಿನ ಚಾಲಕ ಹಾಗೂ ಪ್ರಯಾಣಿಕರು ಅಭಿನಂದಿಸಿದ್ದಾರೆ. ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಛಾಯಾಗ್ರಾಹಕರಾಗಿದ್ದ MO ಜೋಯಿ ನಿಧನದಿಂದ ಜೆಡಿಎಸ್ ಪಕ್ಷಕ್ಕೆ ಹಾಗೂ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರು ಶುಕ್ರವಾರ MO ಜೋಯಿ ಅವರ ಅಂತಿಮ ದರ್ಶನ ಪಡೆದರು. ನಂತರ ಪತ್ರಿಕಾ ಹೇಳಿಕೆ ನೀಡಿ MO ಜೋಯಿ ಅವರು ಜೆಡಿಎಸ್ ರಾಷ್ಟ್ರೀಯ ನಾಯಕ ದೇವೇಗೌಡ ಅವರ ಸಾಮಾಜಿಕ ತತ್ವಗಳಿಗೆ ಬದ್ಧರಾಗಿದ್ದರು. ತಾಲೂಕಿನ ಅನೇಕ ಸಮಸ್ಯೆಗಳನ್ನು ತಮ್ಮ ಕ್ಯಾಮರಾ ಕಣ್ಣಿನಿಂದ ಸೆರೆ ಹಿಡಿದು ಸರ್ಕಾರದ ಹಾಗೂ ಸಾರ್ವಜನಿಕರ ಗಮನಕ್ಕೆ ತಂದಿದ್ದರು ಎಂದಿದ್ದಾರೆ. ವಂದನೆಗಳು.